ಭಾವೈಕ್ಯತ ಪೀಠದ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ತಮಗೆಲ್ಲ ಮೊದಲಿಗೆ ಹೇಳಲಿಕ್ಕೆ ಬಯಸ್ತೇವೆ. ನಾವು ದ್ವೇಷ ಬಿಡು ಅಂತ ನಾ ಅಂತೇನೆ, ನೀವೆಲ್ಲರೂ ಏನು ಅನ್ನಬೇಕು ಅಂತಂದರೆ ಪ್ರೀತಿ ಮಾಡು ಅಂತ ನೀವು ಅನ್ನಬೇಕು. ಅಂತಿರಲ್ಲ ದ್ವೇಷ ಬಿಡು. ಇಲ್ಲಿ ಒಬ್ಬೊಬ್ಬರು ಎಷ್ಟು ಜೋರು ಧ್ವನಿ ಮಾಡಿ ಮಾತಾಡ್ತಾರೆ ನೋಡಿರಿ, ಇಲ್ಲ ಬಹಳ ಜೋರ್ಸೆ ಆ ಪ್ರೀತಿ ಮಾಡು ಅನ್ನುವಂಥ ಶಬ್ದ ವೇದಿಕೆ ಮೇಲೆ ಬರಬೇಕು. ದ್ವೇಷ ಬಿಡು, ದ್ವೇಷ ಬಿಡು. ಇಂಗ್ಲಿಷ್ನಲ್ಲಿ ಇದಕ್ಕೆ ಹೇಟ್ ನನ್ ಲವ್ ಆಲ್ ಅಂತಾರೆ. ಶಿರಹಟ್ಟಿ ಜಗದ್ಗುರು ಫಕೀರೇಶ್ವರರ ಸಂದೇಶವೇ ದ್ವೇಷ ಬಿಡು ಪ್ರೀತಿ ಮಾಡು ಅಂತ. ಈ ಸಂದೇಶವನ್ನು 500 ವರ್ಷಗಳ ಆಚೆಗೆ ಈ ರಾಜ್ಯದೊಳಗೆ ಬಿತ್ತಿರತಕ್ಕಂತಹ ಒಬ್ಬ ಸೂಫಿ ಸಂತರು ಅಂತಂದರೆ ಅದು ಜಗದ್ಗುರು ಫಕೀರೇಶ್ವರರು. ಇಂತಹ ಒಂದು ಮಠದಿಂದ ನಾವು ಈ ವೇದಿಕೆಗೆ ಬಂದಿದ್ದೇವೆ. ಈ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಎಲ್ಲ ಪೂಜ್ಯರಿಗೂ, ಗೌರವಾನ್ವಿತ ಸಚಿವರುಗಳಿಗೂ, ಶಾಸಕರುಗಳಿಗೂ, ಕಾರ್ಯಕ್ರಮದ ಸಂಯೋಜನೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯರಾದ ಮೇಲ್ಮನೆ ಸದಸ್ಯರಾದ ಸಲೀಂ ಅಹ್ಮದ್ ಅವರ ಎಲ್ಲ ಬಳಗಕ್ಕೂ, ತಮಗೂ, ವರದಿಗಾರರಿಗೂ ಶರಣು ಶರಣಾರ್ಥಿಗಳು. ಈ ವೇದಿಕೆಯನ್ನು ನೋಡಿಬಿಟ್ರೆ ಬಹಳಷ್ಟು ಆಶ್ಚರ್ಯ ಅನ್ನಿಸ್ತದೆ. ನಾವು ಬಹಳ ಥರದ ವೇದಿಕೆಯನ್ನು ನೋಡಿದ ಸ್ವಾಮಿಗಳು, ಆದರೆ ಈ ರೀತಿ ವೇದಿಕೆಯನ್ನು ಮೊದಲನೇ ಸಾರಿ ನೋಡ್ತಾ ಇದ್ದೇವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಇವರು ಯಾರ್ಯಾರು ಎಲ್ಲೆಲ್ಲಿಂದ ಬಂದಾರೋ, ಯಾವ ಲೆವೆಲ್ಲಿನ ಮಂದಿದಾರೋ ನನಗಂತೂ ಗೊತ್ತಿಲ್ಲ. ಈ ಮ್ಯಾಲಿನವ್ರನ್ನ ಕೈ ಬಿಟ್ಟು ಬಿಡೋಣ, ತಳಗೆ ಕುಂತಿರಲ್ಲ ನೀವು ಯಾರ್ಯಾರು ಎಷ್ಟು ದೊಡ್ಡವರದಿರಿ ಅದನ್ನು ಕೂಡ ಲೆಕ್ಕ ಹಾಕೋಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲೊಬ್ಬರು ಕುಂತಾರ ನಮ್ಮ ಎದುರಿಗೆ ಅಣ್ಣಿಗೇರಿ ನಡಕಟ್ಟಿನ ಕೂರಿಗೆಯನ್ನು ತಯಾರು ಮಾಡ್ತಕ್ಕಂಥವ್ರು 1 ನಿಮಿಷ ಎದ್ದು ನಿಂದಿರಬೇಕು. ರಾಷ್ಟ್ರಪತಿಯಿಂದ ಪದ್ಮಭೂಷಣ ಪ್ರಶಸ್ತಿ ಪಡೆದಿರ್ತಕ್ಕಂಥ ವ್ಯಕ್ತಿ ಸಹಿತ ತಳಗು ಕುಂತಿದ್ದನ್ನು ನೋಡಿಕೊಂಡ್ರೆ ತಳಗೂ ಕೂಡ ಬಹಳ ದೊಡ್ಡವರಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಅಂತಹ ಎಲ್ಲ ಮಹಾಜನಗಳೇ, ಸೂಫಿ ಸಮಾವೇಶ ಕೈಸೆ ಕರ್ನ ಅನ್ನುವಂಥದ್ದಕ್ಕೆ ಸಲೀಂ ಅಹ್ಮದ್ ಜಿ ಸೆ ಪೂಛೋ ಅಂತ ಒಂದು ಮಾತನ್ನು ಹೇಳಬೇಕು ಅಷ್ಟೇ. ನಾವು ಸೂಫಿ ಸಮಾವೇಶ ಮೇ ಕೈಸೆ ಬೈಟ್ನಾ ಅನ್ನುವಂಥದ್ದನ್ನು ಯಾರಿಂದ ಕೇಳಬೇಕು ಅಂತಂದ್ರೆ ಆಪ್ಸೆ ಪೂಛೋ ಅಂತೇಳಿ ಹೇಳುವಷ್ಟರ ಮೆಟ್ಟಿಗೆ ನೀವು ಬಹಳಷ್ಟು ನೀಟಾಗಿ ಕೂತ್ಕೊಂಡಿದ್ದೀರಿ. ಕ್ರಿಕೆಟ್ ತಾರೆಗಳು ಕೂಡ ಈ ವೇದಿಕೆಯಲ್ಲಿ ಬಂದಿದ್ದಾರೆ. ಎಲ್ಲರ ಮಾತುಗಳು ಮುಗಿಯುವವರೆಗೆ ತಾವು ಶಾಂತವಾಗಿ ಕೂತ್ಕೋಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಈ ವೇದಿಕೆಯಲ್ಲಿ ಕೊಡುವುದ್ರ ಜೊತೆಗೆ, ಮೊದಲನೆಯದಾಗಿ ನಾವೆಲ್ಲರೂ ಯಾರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾಗಿದೆ ಅಂತಂದರೆ, ಕಾರ್ಗಿಲ್ ಯುದ್ಧದಲ್ಲಿ ಮಡಿದಿರತಕ್ಕಂತಹ ಎಲ್ಲ ಯೋಧರಿಗೆ ಒಂದು ಶಾಂತಿಯ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಈ ವೇದಿಕೆಯಲ್ಲಿ 2 ಮಾತುಗಳನ್ನು ಆರಂಭ ಮಾಡಬೇಕಾಗಿದೆ. ಅತ್ಯಂತ ಗೌರವದಿಂದ ತಾವು ಕಲಬುರಗಿಯ ಬಂದೇ ನವಾಜ್ ದರ್ಗಾದ ಮಾಲೀಕರನ್ನು ಈ ವೇದಿಕೆಗೆ ಕರ್ಕೊಂಡು ಬಂದ್ರಿ. ನಮಗೆ ಬಹಳ ಸಂತೋಷ ಅನ್ನಿಸ್ತು, ನಡಕಟ್ಟಿನವ್ರನ್ನ ವೇದಿಕೆ ಮೇಲೆ ಕರ್ಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ರಾಷ್ಟ್ರಪತಿ ಭವನದಲ್ಲಿ ಹೋಗಿ ಪ್ರಶಸ್ತಿಯನ್ನು ತಂದಿರತಕ್ಕಂಥವ್ರವರು, ಅವರನ್ನು ಬಹಳ ಪ್ರೇಮದಿಂದ ಬರಮಾಡಿಕೊಂಡ್ರಿ. ನಿನ್ನಿನ ದಿವಸ ಆತ್ಮೀಯರಾದ ಸಲೀಂ ಅಹ್ಮದ್ ಅವರು ಅವರನ್ನು ನಮ್ಮ ಶಿರಹಟ್ಟಿ ಮಠಕ್ಕೆ ಕರ್ಕೊಂಡು ಹೋಗಿ ನಮ್ಮ ಹಿರಿಯ ಜಗದ್ಗುರುಗಳವರಿಗೆ ಭೇಟಿಯನ್ನು ಮಾಡಿಸಿ ಕರ್ಕೊಂಡು ಬಂದರು. ನಮಗದು ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಸೂಫಿ ಸಂತರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾ ಹೋಗೋದಾದರೆ,
ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಸೂಫಿ ಸಂತರು ಏನಾದರೂ ಹುಟ್ಟಲಿಲ್ಲ ಅಂತಂದರೆ, ಬಸವಾದಿ ಶರಣರು ಏನಾದರೂ ಹುಟ್ಟಲಿಲ್ಲ ಅಂತಂದರೆ, ಕರ್ನಾಟಕದಲ್ಲಿ ಯಾವುದೇ ನದಿಗಳು ನೀರಿನಿಂದ ಹರಿತಿದ್ದಿಲ್ಲ, ರಕ್ತದಿಂದ ಹರಿತಿದ್ವು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅಂತಕ್ಕಂಥದ್ದು. ಬಹಳ ದೊಡ್ಡ ಕೆಲಸವನ್ನು ಮಾಡಿರ್ತಕ್ಕಂಥ ಕೆಲಸಗಾರರು ಯಾರು, ಭಾವೈಕ್ಯತೆಯನ್ನು ಸಾರಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಬಸವಾದಿ ಶರಣರು ಮತ್ತು ಸೂಫಿ ಸಂತರು ಅಂತಕ್ಕಂತಹ ಮಾತನ್ನು ಹೇಳಬೇಕಾಗತ್ತೆ. ಸೂಫಿ ಸಂತರ ಬಗ್ಗೆ ಒಂದು ಮಾತನ್ನು ಹೇಳೋದಾದರೆ, ಇವರು ಯಾವಾಗ ಈ ದೇಶಕ್ಕೆ ಬಂದರು ಅಂತಂದ್ರೆ 12ನೇ ಶತಮಾನದಲ್ಲಿ ಬಂದರು. ಯಾವಾಗ ಇಡೀ ದೇಶದ ತುಂಬ ತಮ್ಮ ಕಾರ್ಯವನ್ನು ಪ್ರಸಾರ ಮಾಡಿದರು ಅಂತಂದ್ರೆ 13ನೇ ಶತಮಾನದಲ್ಲಿ ಮಾಡಿದರು. ಬಸವಣ್ಣನವರ ಕಾಲಕ್ಕೆ ಒಬ್ಬ ಸೂಫಿ ಸಂತರು ಅಫ್ಘಾನಿಸ್ತಾನದಿಂದ ಬರ್ತಾರೆ ಬಸವ ಕಲ್ಯಾಣಕ್ಕೆ. ಅವರ ಹೆಸರು ಮರುಳು ಶಂಕರ ದೇವರು ಅಂತ. ಬಹುಶಃ ತಮ್ಮ ಹೆಸರನ್ನು ಬದಲಾವಣೆ ಮಾಡಿಕೊಂಡು ಬಸವಣ್ಣನವರ ಕಾಲಕ್ಕೆ ಮರುಳು ಶಂಕರ ದೇವರು ಅಂತೇಳಿ ಒಂದು ಹೆಸರನ್ನು ಪಡ್ಕೊಂಡು ಯಾವ ಶರಣರಿಗೂ ಕಾಣಲಾರದ ಹಾಗೆಯೇ 12 ವರ್ಷ ಬಸವ ಕಲ್ಯಾಣದಲ್ಲಿ ಇದ್ದರು ಅಂತಕ್ಕಂಥದ್ದು ಇತಿಹಾಸ ಅನ್ನೋದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ. ಅದಾದ ನಂತರದಲ್ಲಿ ಹೇಳೋದಾದರೆ, ಕಲಬುರಗಿ ಒಳಗೆ ಬಂದೇ ನವಾಜರು ಬಹಳ ದೊಡ್ಡ ಲೀಲಾಮೂರ್ತಿಗಳು, ಅತೀಂದ್ರಿಯ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥವ್ರು. ಅವರು ಎಷ್ಟರ ಮಟ್ಟಿಗೆ ಅತೀಂದ್ರಿಯ ಶಕ್ತಿಯನ್ನು ಒಳಗೊಂಡಿದ್ರು ಅಂದರೆ, ಹುಲಿಯನ್ನು ಹತ್ತಿಕೊಂಡು ಆಕಾಶ ಮಾರ್ಗವಾಗಿ ಹೋಗ್ತಾ ಇದ್ರು ಅಂತ. ಹುಲಿ ಹತ್ತುದೇ ಬಹಳ ದೊಡ್ಡ ಕೆಲಸ, ಅದರೊಳಗೆ ಮತ್ತೆ ಆಕಾಶ ಮಾರ್ಗದಲ್ಲಿ ಹೋಗ್ತಿದ್ರು ಅಂತ ಅನ್ನೋದಾದರೆ ಈ ಸೂಫಿಗಳು ಎಷ್ಟು ಪ್ರಭಾವಿಗಳಾಗಿದ್ರು ಅನ್ನುವಂಥದ್ದನ್ನು ನಾವು ಒಪ್ಪಿಕೊಳ್ಬೇಕು. ಆ ಒಂದು ಹುಲಿಯನ್ನು ಹತ್ತಿ ಆಕಾಶ ಮಾರ್ಗದಲ್ಲಿ ಹೋಗಿರ್ತಕ್ಕಂತಹ ಆ ಕಲಬುರಗಿಯ ಬಂದೇ ನವಾಜರ ವಂಶಸ್ಥರು ಇವತ್ತಿನ ದಿವಸ ವೇದಿಕೆ ಮೇಲೆ ಬಂದು ಕುಂತಿದ್ದಾರೆ. ತಾವೆಲ್ಲ ಗಮನಿಸಬೇಕು. ಅವರು ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಸಾವಳಗಿಯ ಶಿವಲಿಂಗೇಶ್ವರ ಮಠಕ್ಕೆ ಹೋಗ್ತಾರೆ. ಸಾವಳಗಿ ಶಿವಲಿಂಗೇಶ್ವರ ಮಠ ಲಿಂಗಾಯತ ಮಠ. ಇಸ್ಲಾಂ ಧರ್ಮದ ಒಬ್ಬ ಸೂಫಿಗಳು ಹುಲಿಯನ್ನು ಹತ್ತಿಕೊಂಡು ಸಾವಳಗಿಗೆ ಹೋದರೆ ಆ ಸಾವಳಗಿ ಶಿವಲಿಂಗೇಶ್ವರರು ಕೂಡ ಎಷ್ಟು ದೊಡ್ಡವರಾಗಿದ್ರು ಅಂತಂದ್ರೆ, ಒಂದು ಕಟ್ಟೆ ಮೇಲೆ 4 ಜನರನ್ನ ಕರ್ಕೊಂಡು ಮಾತಾಡ್ಕೋತ ಕುಂತಿದ್ರು. ಆ ಸಂದರ್ಭದೊಳಗೆ ಆ ಬಂದೇ ನವಾಜರು ಆಕಾಶ ಮಾರ್ಗವಾಗಿ ಹುಲಿ ಹತ್ಕೊಂಡು ಬರೋದನ್ನು ನೋಡಿರ್ತಕ್ಕಂತಹ ಶಿವಲಿಂಗೇಶ್ವರರು ಏನು ಮಾಡ್ತಾರಂದ್ರೆ, ಆ ಕಟ್ಟಿಗೆ ದುಬ್ಬ ಚಪ್ಪರಿಸ್ತಾರಂತೆ. ದೊಡ್ಡವರು ಬರ್ತಿರ್ಬೇಕಾದ್ರೆ ಈ ರೀತಿ ನಾವು ಕುಂದ್ರೋದು ಸರಿಯಲ್ಲ, ನೀನು ಎದ್ದು ಬಿಡು ಅಂತೇಳಿ ಅಂದಾಗ ಕುಂತಿರ್ತಕ್ಕಂಥ ಕಟ್ಟಿನೇ ಮ್ಯಾಲೆ ಎದ್ದು ಹೋಗಿ ಅವ್ರನ್ನ ಸ್ವಾಗತ ಮಾಡಿಕೊಂಡು ಮಠಕ್ಕೆ ಕರ್ಕೊಂಡು ಬಂದರು ಅಂತಕ್ಕಂಥದ್ದು ಪುರಾಣದಲ್ಲಿ ಬರ್ತಕ್ಕಂತಹ ಒಂದು ಘಟನೆ. ಅಂದರೆ ಒಬ್ಬ ಮುಸ್ಲಿಂ ಧರ್ಮದ ಸೂಫಿಗಳು ಬರ್ತಿರ್ಬೇಕಾದ್ರೆ ಲಿಂಗಾಯತ ಧರ್ಮದ ಸ್ವಾಮಿಗಳು ಯಾವ ರೀತಿ ಅವ್ರನ್ನ ಸ್ವಾಗತ ಮಾಡಿದರು ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಬೇಕಾಗತ್ತೆ. ಅದಾದ ನಂತರದಲ್ಲಿ ಬಿಜಾಪುರದೊಳಗೆ ಒಂದಿಬ್ಬರು ದಂಪತಿಗಳು ಹೋಗ್ತಾರೆ. ಯಾರ ಹತ್ರ? ಬಿಜಾಪುರ ದರ್ಗಾದ ಬಗ್ಗೆ ತಮಗೆ ಗೊತ್ತಿರಬಹುದು, ಖಾಜಾ ಅಮೀನುದ್ದೀನ್ ದರ್ಗಾ ಅಂತ ಹೇಳಿ. ಅಲ್ಲಿ ಹೋಗಿ ನಮಗೆ ಮಕ್ಕಳಿಲ್ಲ ಅಂಥೇಳಿ ಲಿಂಗಾಯತ ದಂಪತಿಗಳು ಕೇಳಿಕೊಂಡ್ರೆ ಅವರಂತಾರ, ನಿಂದೊಂದು ಮಗುವನ್ನು ನಮ್ಮ ದರ್ಗಾಕ್ಕೆ ಕೊಡೋದಾದರೆ ನಾವು ಆಶೀರ್ವಾದ ಮಾಡ್ತೀವಿ ಅಂತ ಹೇಳ್ತಾರೆ. ಅವರು ಮಾತು ಕೊಟ್ಟ ಮೇಲೆ ಅವರು ಆಶೀರ್ವಾದವನ್ನು ಮಾಡ್ತಾರೆ. ಆವಾಗ ಆ ಮಗು ಹುಟ್ಟುತ್ತೆ. ಆ ಮಗುವಿಗೆ ಚನ್ನವೀರ ಸ್ವಾಮಿ ಅಂತ ಹೆಸರಿಡ್ತಾರೆ. ಆ ಚನ್ನವೀರ ಸ್ವಾಮಿ ಎಲ್ಲಿ ಬೆಳಿತೈತಿ ಅಂತಂದ್ರೆ ಆ ವಿಜಯಪುರದ ಖಾಜಾ ಅಮೀನುದ್ದೀನ್ರ ಹತ್ರ ಆ ಮಗು ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತದೆ. ಮಗು ಹುಟ್ಟಿದ ಮೇಲೆ ತಂದು ದರ್ಗಾದಾಗ ಬಿಟ್ಟು ಹೋಗ್ಬಿಟ್ರು. ತಮಗೆಲ್ಲ ಗೊತ್ತಿರಲಿ, ಆ ಸಂದರ್ಭದಲ್ಲಿ ಲಿಂಗಾಯತರೆಲ್ಲ ಸೇರಿಕೊಂಡು ಏನು ಮಾಡ್ತಾರೆ ಅಂತಂದ್ರೆ, ನಮ್ದೊಂದು ಮಗು ದರ್ಗಾದಲ್ಲಿ ಬೆಳೀತಾ ಇದೆ, ಅದನ್ನ ಏನಾದರೂ ಮಾಡಿ ಕರ್ಕೊಂಡು ಬರಬೇಕು ಅಂತಂದ್ರೆ ಆ ಮಗುವನ್ನು ಕರೀಲಿಕ್ಕೆ ಹೋದಂಥ ಸಂದರ್ಭದೊಳಗೆ ಆ ದರ್ಗಾದಲ್ಲಿ ಮಗು ಏನು ಮಾಡಕತ್ತಿತ್ತು ಅಂದ್ರೆ ಲಿಂಗ ಪೂಜೆಯನ್ನು ಮಾಡ್ಕೊಂತ ಕುಂತಿತ್ತು ಅಂತ. ಲಿಂಗ ಪೂಜೆಯನ್ನು ಮಾಡ್ತಾ ಕುಂತಿರ್ತಕ್ಕಂತಹ ಮಗುವನ್ನು ನೋಡಿ ಲಿಂಗಾಯತರೆಲ್ಲರೂ ಮನೆಗೆ ಹೋಗಿಬಿಟ್ರು. ನಮ್ಮ ಮಗು ಎಲ್ಲಿದ್ರೆ ಏನು ಲಿಂಗ ಪೂಜೆ ಮಾಡಕತ್ತೈತಿ ಅಂತ. ಖಾಜಾ ಅಮೀನುದ್ದೀನ್ರು ಎಷ್ಟರ ಮೆಟ್ಟಿಗೆ ಧರ್ಮ ಸೌಹಾರ್ದತೆಯನ್ನು ಉಳ್ಳವರಾಗಿದ್ರು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ದರ್ಗಾದಲ್ಲಿ ಲಿಂಗ ಪೂಜೆಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಸುದ್ದಿಯನ್ನು ಕೇಳಿರ್ತಕ್ಕಂಥ ಮುಸ್ಲಿಂ ಸಮಾಜದವರೆಲ್ಲ ಬಂದು ಆ ಫಕೀರೇಶ್ವರರನ್ನು ದರ್ಗಾದಿಂದ ಹೊರಗೆ ಹಾಕಬೇಕು ಅಂತೇಳಿ ಬಂದಂಥ ಸಂದರ್ಭದೊಳಗೆ ಇವರೆಲ್ಲರೂ ಬಂದಾಗ ಅವ್ರು ಎಲ್ಲಿ ನಮಾಜ್ ಮಾಡ್ತಾ ಇದ್ರು ಅಂದ್ರೆ ನೀರ್ ಮೇಲೆ ನಿಂತುಕೊಂಡು ನಮಾಜ್ ಮಾಡ್ತಾ ಇದ್ರು ಅಂತಕ್ಕಂಥದ್ದು
ಇತಿಹಾಸ ಪುಣ್ಯಾತ್ಮರೇ. ನೀರ ಮೇಲೆ ಒಬ್ಬ ಲಿಂಗಾಯತರ ಹುಡುಗ ನಿಂತು ನಮಾಜ್ ಮಾಡ್ತಕ್ಕಂಥದ್ದು ಇಡೀ ದೇಶದೊಳಗೆ ಯಾರಾದರೂ ಮಾಡಿದರೆ ಅದು ಸಿರಹಟ್ಟಿ ಫಕೀರೇಶ್ವರರು ಮಾತ್ರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅಂತಕ್ಕಂಥದ್ದು. ಅಂದರೆ ಒಬ್ಬ ಸೂಫಿ ಏನು ಮಾಡಿದ ಅಂತಂದ್ರೆ ಎಲ್ಲ ಧರ್ಮಗಳ ಕೊಂಡಿಯಾಗುವಂತಹ ಪ್ರಯತ್ನವನ್ನು ಮಾಡಿದರು ಅಂತಕ್ಕಂಥದ್ದನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ನೋಡಿ, ಮುಸ್ಲಿಮರು ಹಿಂದೂ ಧರ್ಮದಲ್ಲಿ ಬರ್ತಾರೆ, ಹಿಂದೂ ಧರ್ಮದವರು ಮುಸ್ಲಿಂ ಧರ್ಮದಲ್ಲಿ ಬರ್ತಾರೆ. ಶಿಶುನಾಳದ ಶರೀಫರು ಕರ್ನಾಟಕದ ಅಗ್ರಗಣ್ಯ ಸೂಫಿಗಳು ಅಂತಕ್ಕಂಥದ್ದನ್ನು ಅಂತರ್ಜಾಲದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಶಿಶುನಾಳದ ಶರೀಫರು ಯಾರ ಕೈಯಾಗ ತಯಾರಾದರು ಅಂತಂದ್ರೆ ಬ್ರಾಹ್ಮಣ ಸಮಾಜದ ಗೋವಿಂದ ಭಟ್ರ ಹತ್ರ ತಯಾರಾಗ್ತಾರೆ ಅಂತಕ್ಕಂಥದ್ದು. ಶಿಗ್ಗಾಂವ್ ತಾಲೂಕಿನೊಳಗೆ ಹುಲಗೂರು ತಮಗೆಲ್ಲ ಗೊತ್ತಿರಬಹುದು. ಆ ಹುಲಗೂರಿನಲ್ಲಿ ಒಂದು ಹೆಸರಿನ ದೇವಸ್ಥಾನ ಇದೆ. ಅದು ಯಾವುದು ಅಂತಂದ್ರೆ ಖಾದರ್ ಲಿಂಗ ಅಂತ ಹೇಳಿ. ತಾವೆಲ್ಲ ಗಮನಿಸಬೇಕು, ಖಾದರ್ನಿಗೂ ಮತ್ತು ಲಿಂಗಕ್ಕೂ ಏನು ಸಂಬಂಧ ಅಂತಕ್ಕಂಥದ್ದನ್ನು ವಿಚಾರ ಮಾಡ್ರಿ. ಅಲ್ಲಿ ಖಾದರ್ ಲಿಂಗ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ವೇದಿಕೆಯಲ್ಲಿ ಇನ್ನೊಬ್ಬರನ್ನು ನಾವು ನೆನೆಸ್ಕೊಳ್ಳೇಬೇಕಾಗುತ್ತೆ. ಇದೇ ಹುಬ್ಬಳ್ಳಿ ಒಳಗೆ ಡಾಕ್ಟರ್ ಮೂಜಗಮ್ ಅಂತೇಳಿ ಹುಬ್ಬಳ್ಳಿ 3000 ಮಠದ ಜಗದ್ಗುರುಗಳು ಇದ್ರು. ಡಾಕ್ಟರ್ ಮೂಜಗಮ್ ಅವರು ಇಲ್ಲಿ ಬಹಳ ಜನ ಹುಬ್ಬಳ್ಳಿ ಮುಸ್ಲಿಂ ಸಮಾಜದ ಹಿರಿಯರಿಗೆ ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೇವೆ. ನಾನು ಕೂಡ ಹುಬ್ಬಳ್ಳಿ 3000 ಮಠದಲ್ಲಿ ಓದಿರ್ತಕ್ಕಂಥಾತ. ಆ ಸಂದರ್ಭದಲ್ಲಿ ವರ್ಷಕ್ಕೆ 1 ಸಾರಿ ಇಡೀ ಹುಬ್ಬಳ್ಳಿ ಮುಸ್ಲಿಮರನ್ನು ಕರೆದು 3000 ಮಠದಾಗ ಊಟಕ್ಕೆ ಹಾಕಿ ನಾವೆಲ್ಲರೂ ಒಂದು ಅಂತ ಘೋಷಣೆ ಮಾಡಿರ್ತಕ್ಕಂಥ ಜಗದ್ಗುರು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಮೂಜಗಮ್ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕು. ಆ ಸಂದರ್ಭದಲ್ಲಿ ನಾವು ಓದಲಿಕ್ಕೆ ಇದ್ವಿ. ಆ ಪರಂಪರೆ ಅಂದರೆ ಹುಬ್ಬಳ್ಳಿ ಒಳಗೆ ಹಿಂದೂ ಮುಸ್ಲಿಂ ಗಲಾಟೆ ಆಗಲಾರ್ದಂಗೆ ಬಹಳ ಶಾಂತಿಯನ್ನು ಕಾಪಾಡಿರ್ತಕ್ಕಂತಹ ಒಬ್ಬ ಸ್ವಾಮಿಗಳು ಯಾರಿದ್ರು ಅಂತಂದ್ರೆ ಹುಬ್ಬಳ್ಳಿಯ ಲಿಂಗೈಕ್ಯ ಡಾಕ್ಟರ್ ಮೂಜಗಮ್ ಇದ್ರು ಅಂತಕ್ಕಂಥದ್ದನ್ನು ಕೂಡ ನಾವು ಒಪ್ಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ನಮ್ಮ ಸಿರಹಟ್ಟಿ ಮಠದ ಆಶ್ರಯದಲ್ಲಿ 5 ದರ್ಗಾಗಳಿದ್ದಾವೆ. ಈಗೂ ಕೂಡ 60 ಶಾಖಾ ಮಠಗಳಿದ್ದಾವೆ. 5 ದರ್ಗಾಗಳು ಕೂಡ ನಮ್ಮ ಅದಾವ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತೇವೆ. ನಿಮಗೊಂದು ಗೊತ್ತಿರಲಿ, ಈ ಕರ್ನಾಟಕದೊಳಗೆ ಅಲೆ ಹಬ್ಬ ಅಂತ ಏನು ಮಾಡ್ತೀವಲ್ಲ, ಆ ಅಲೆ ಹಬ್ಬ ಮಾಡುವಂಥದ್ರೊಳಗೆ ಅಲೆ ದೇವರನ್ನು ಯಾವ ಮುಸ್ಲಿಮರು ಹೊರತಾರೋ ನನಗಂತೂ ಗೊತ್ತಿಲ್ಲ. ಆದ್ರೆ ಅವನ್ನೆಲ್ಲ ಹೊತ್ತು ಮೆರೆಸ್ತಕ್ಕಂಥವ್ರು ಯಾರು ಅಂತಂದ್ರೆ ಎಷ್ಟೋ ಜನ ಹಿಂದೂಗಳು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಆ ಕೆಲಸವನ್ನು ಯಾರು ಮಾಡಿದರು ಅಂತಂದ್ರೆ ಸೂಫಿಗಳೇ ಮಾಡಿದರು ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ಬರಬೇಕು ಅಂತಕ್ಕಂಥದ್ದು. ಇವು ಎಲ್ಲ ಯಾರ ಕೆಲಸ? ಧರ್ಮ ಸಾಮರಸ್ಯವನ್ನು, ಜನರಲ್ಲಿ ಭಾವೈಕ್ಯತೆಯನ್ನು ಮೂಡಿಸಿರ್ತಕ್ಕಂತಹ ಕೆಲಸ ಅದು ಸೂಫಿಗಳಿಂದ ಆಗಿದೆ ಅನ್ನುವಂಥದ್ದನ್ನು ನಾವೆಲ್ಲ ಈ ಸಂದರ್ಭದಲ್ಲಿ ಒಪ್ಪಿಕೊಳ್ಳಬೇಕು. ವಿವಿಧತೆಯಲ್ಲಿ ಏಕತೆಯನ್ನು ಸಾರಿರ್ತಕ್ಕಂತಹ ಈ ಸೂಫಿಗಳ ಸಂದೇಶವನ್ನು ಏನು ಇವತ್ತಿನ ದಿವಸ ಇಲ್ಲಿ ಹುಬ್ಬಳ್ಳಿ ಒಳಗೆ ಪ್ರಾರಂಭ ಮಾಡಿದ್ರಿ, ಇದು ಕೇವಲ ಹುಬ್ಬಳ್ಳಿಗೆ ಮಾತ್ರ ಮೀಸಲಾಗಬಾರ್ದು. ಇದು ಮೊದಲಿಗೆ ಕರ್ನಾಟಕದ ತುಂಬ ಪಸರಿಸಬೇಕು, ಅದಾದ ನಂತರದಲ್ಲಿ ದೇಶದ ತುಂಬ ಪಸರಿಸಬೇಕು ಅಂತಕ್ಕಂಥದ್ದು. ಇವತ್ತಿನ ದಿವಸ ಮಾನವರಲ್ಲಿ ಏಕತೆ ಅಂತಕ್ಕಂಥದ್ದು ಅನಿವಾರ್ಯ ಆಗಿದೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸಿರಹಟ್ಟಿ ಮಠ ಯಾವ ರೀತಿ ಭಾವೈಕ್ಯತೆಯನ್ನು ಸಾರುತ್ತೆ ಅನ್ನೋದಕ್ಕೆ ಈ ಪೆಂಡಾಲ್ನಲ್ಲಿ ಎಷ್ಟು ಬಣ್ಣದ ಪರ್ಪರಿಯನ್ನು ಬಿಟ್ಟಿದ್ದಾರೆ, ಡಿಸೈನ್ ಮಾಡಿದ್ದಾರೆ? ಎಷ್ಟದಾವಲ್ಲಿ? 3 ಅದಾವ. ಯಾವ್ಯಾವ ಬಣ್ಣ? ಕೇಸರಿ, ಬಿಳಿ, ಹಸಿರು. ನಾನು ಯಾವ್ಯಾವ ಬಣ್ಣ ಹಾಕ್ಕೊಂಡಿದ್ದೀನಿ ಮೈ ಮೇಲೆ? ನಂದು ಕೂಡ ಕೇಸರಿ, ಬಿಳಿ, ಹಸಿರೇ ಇದೆ. ಅಲ್ಲಿಯೂ ಕೇಸರಿ ಮೇಲೆ ಇದೆ, ನನ್ನ ತಲೆ ಮೇಲೂ ಕೂಡ ಕೇಸರಿ ಮೇಲೆ ಇದೆ. ವಿಚಾರ ಮಾಡಬೇಕು ನಾವೆಲ್ಲ. ಸಿರಹಟ್ಟಿ ಮಠದ ಈ ಬಟ್ಟಿ ಏನೈತಲ್ಲ ಏನು ಹೇಳುತ್ತೆ ಅಂದರೆ ರಾಷ್ಟ್ರ ಧರ್ಮವನ್ನು ಹೇಳುತ್ತೆ ಹೊರತಾಗಿ ಯಾವುದೇ ಒಂದು ಧರ್ಮವನ್ನು ಹೇಳೋದಿಲ್ಲ. ಅದು ರಾಷ್ಟ್ರ ಧರ್ಮವನ್ನು ಹೇಳ್ತಕ್ಕಂಥದ್ದು ಸೂಫಿಗಳ ಒಂದು ಧರ್ಮ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಭಾರತದಲ್ಲಿ ಎಲ್ಲಿಯವರೆಗೆ ಸೂಫಿ ಧರ್ಮ ಬರೋದಿಲ್ಲ ಅಲ್ಲಿಯವರೆಗೆ ಶಾಂತಿ ಅಂತಕ್ಕಂಥದ್ದಿಲ್ಲ. ಸೂಫಿಗಳೆಲ್ಲರೂ ಕೂಡಿ ಸಮಾನತೆಯನ್ನು ಸಾರಿದರೆ, ಸೂಫಿಗಳಲ್ಲಿ ಕೇವಲ ಮುಸ್ಲಿಮರಿಲ್ಲ, ಕೇವಲ ಹಿಂದೂಗಳಿಲ್ಲ, ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಧರ್ಮದವರಿದ್ದಾರೆ. ಹಾಗಾಗಿ ಇದೇನು ಒಂದು ಹೊಸ ಪರಂಪರೆಯನ್ನು ಸಲೀಂ ಅಹ್ಮದ್ ಅವರು, ಅಂದ್ರೆ ಉಳಿದವ್ರ ಹೆಸರು ನನಗೆ ನೆನಪಿಲ್ಲ, ಯಾರು ಸಲೀಂ ಅಹ್ಮದ್ ಅವ್ರ ಹೆಸರು ಅಷ್ಟೇ ಹೇಳ್ತಾರಂತ ಅನ್ಕೊಳ್ಳೋಕೆ ಹೋಗ್ಬೇಡ್ರಿ. ಎಲ್ಲರೂ ಒಟ್ಟು ಅವರೊಬ್ಬರು ನಂಗೆ ಪರಿಚಯ ಇರೋದ್ರಿಂದ, ಆ ಹೆಸರು ಪಕ್ಕಾ ಗೊತ್ತಿರೋದ್ರಿಂದ ಅವ್ರ ಹೆಸರನ್ನು ಹೇಳ್ತಾ ಇದ್ದೀನಿ. ಈ ಏನು ಸೂಫಿ ಸಮಾವೇಶ ಅಂತ ಪ್ರಾರಂಭ ಮಾಡಿದ್ರಿ, ಬಹಳ ದೊಡ್ಡ ಕೆಲಸವನ್ನು ನೀವು ಮಾಡಿದ್ರಿ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಬಹುಶಃ ದಿನಕ್ಕೆ 100 ಫೋನ್ ಬರ್ತಿದ್ವು ನನಗೆ. ಒಂದು ದಿವಸಕ್ಕೂ ಹುಬ್ಬಳ್ಳಿಯಿಂದ 100 ಫೋನ್ ಬರ್ತಿದ್ವು. ಏನು ಬರ್ತಿದ್ವು ಅವು? ಏನು ಸ್ವಾಮೀಜಿ
ಇಡೀ ಹುಬ್ಬಳ್ಳಿ ತುಂಬ ಎಲ್ಲಿ ನೋಡಿದ್ರು ನಿಮ್ಮ ಬ್ಯಾನರ್ ಕಾಣಕತ್ಯಾವ, ಏನು ಕಾರ್ಯಕ್ರಮ ಅದು ಅಂತೇಳಿ ಅಂದರು. ಒಂದೇ ಕಾರ್ಯಕ್ರಮಕ್ಕೂ ಹುಬ್ಬಳ್ಳಿ ಇಷ್ಟರ ಮೆಟ್ಟಿಗೆ ಆಗೈತಿ ಅಂತಂದ್ರೆ ಇಂಥವು ಕರ್ನಾಟಕದಾಗ ಆಗಿಬಿಟ್ರೆ ಇಡೀ ಎಲ್ಲ ಏಕತೆ ಅಂತಕ್ಕಂಥದ್ದು ಬಂದು ಹೋಗುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ಒಂದನೇದಾಗಿ, ಏನೇ ಜಾತಿ ಮತ್ತು ಧರ್ಮಗಳು ಇದ್ವು ಅಂತಂದ್ರೆ ನಿಮ್ಮ ತಲೆಯಲ್ಲಿ ಇದ್ವು ಅಂತಂದರೆ ಅದನ್ನು ಹೊಸ್ತಲಿ ಒಳಗಿಟ್ಕೋಬೇಕೇ ಹೊರತಾಗಿ ಹೊಸ್ತಲಿ ಹೊರಗೆ ಬಂದರು ಅಂತಂದ್ರೆ ಯಾರು ಮುಸ್ಲಿಮ್ರಾಗಬಾರ್ದು, ಯಾರು ಹಿಂದೂಗಳಾಗಬಾರ್ದು, ಯಾರು ಕ್ರಿಶ್ಚಿಯನ್ರಾಗಬಾರ್ದು, ಯಾರು ಬೌದ್ಧರಾಗಬಾರ್ದು, ಯಾರು ಜೈನರಾಗಬಾರ್ದು. ಎಲ್ಲರೂ ಹೊಸ್ತಲಿಯ ಹೊರಗೆ ಏನಾಗಿರಬೇಕು ಅಂದರೆ ಭಾರತ ದೇಶದ ಸುಪುತ್ರರಾಗಿರ್ಬೇಕೇ ಹೊರತಾಗಿ ಅಲ್ಲಿ ಯಾವುದೂ ಹೊರಗೆ ಬರಬಾರ್ದು, ಅದೆಲ್ಲ ಒಳಗಿರಲಿ ಅಂತಕ್ಕಂತಹ ಒಂದು ಸಂದೇಶವನ್ನು ಸಾರಿರ್ತಕ್ಕಂತಹ ಸೂಫಿಗಳ ಹೆಸರಿನಲ್ಲಿ ಸಮಾವೇಶ ಮಾಡಿರ್ತಕ್ಕಂಥದ್ದು ನಮಗಂತೂ ಬಹಳ ಆನಂದವನ್ನು ಉಂಟು ಮಾಡಿದೆ ಅಂತ ಹೇಳ್ತಾ, ಒಬ್ಬ ಹಿಂದಿ ಒಳಗೊಂದು ಚಲೋ ಮಾತನ್ನು ಬರಿತಾನೆ ಏಕತೆಯ ಬಗ್ಗೆ. ಹಿಂದೂ ಜಾತೆ ಹೈ ಮಸ್ಜಿದ್, ಹಿಂದೂ ಜಾತೆ ಹೈ ಮಂದಿರ್, ಮುಸ್ಲಿಂ ಜಾತೆ ಹೈ ಮಸ್ಜಿದ್. ಮಂದಿರ್ ಮಸೀದ್ ನಾಮ ಅಲಗ ಹೈ, ದೋನೋ ಕಾ ಪತ್ತರ್ ಏಕ ಹೈ ಅಂತ ಹೇಳ್ತಾ ನಾವು. ಬಹಳ ಜನ ಹಿಂದೂಗಳು ಹೋಗ್ತಾರ ನಮ್ಮದು ಮಂದಿರ ಅಂತಾರೆ, ಮುಸ್ಲಿಮ್ರೆಲ್ಲ ಹೋಗ್ತಾರೆ ನಮ್ಮದು ಮಸೀದಿ ಅಂತಾರೆ. ಆದ್ರೆ ಆ ಮಂದಿರ ಮಸೀದನ ಎರಡು ಕಲ್ಲಿನಿಂದ ಮಾತ್ರ ಕಟ್ಟಿದ್ದಾರೆ ಅನ್ನುವಂತಹ ಒಂದು ಮಾತನ್ನು ಒಬ್ಬ ಮನುಷ್ಯ ಬರಿತಾನೆ. ಬ್ರಾಹ್ಮಣ ಡಾಲ್ತೆ ಹೈ ಜನಿವಾರ್, ಲಿಂಗಾಯತ್ ಡಾಲ್ತೆ ಹೈ ಶಿವದಾರ್. ಜನಿವಾರ್ ಶಿವದಾರ್ ನಾಮ ಅಲಗ ಹೈ, ದೋನೋಂಕೆ ದಾಗ ಏಕ ಹೈ ಅನ್ನುವಂತಹ ಮಾತನ್ನು ಹೇಳ್ತಾರೆ. ನಾವೆಲ್ಲ ವಿಚಾರ ಮಾಡಬೇಕು. ಜನಿವಾರ ಹಾಕ್ಕೊಂಡವರು ಬ್ರಾಹ್ಮಣರು, ಶಿವದಾರ ಹಾಕ್ಕೊಂಡವ್ರು ಲಿಂಗಾಯತರು. ಆದ್ರೆ ಇವರು ಕೊರಳಾಗ ಬಂದ ಮೇಲೆ ಜನಿವಾರ ಶಿವದಾರ ಆತೆ ಹೊರತಾಗಿ ಅಂಗಡಿಯಾಗ ಮಾತ್ರ ಬರೀ ಅದು ದಾರ ಆಗಿತ್ತು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂಗಡಿ ಒಳಗಿನ ದಾರವನ್ನು ತೆಗೆದುಕೊಂಡು ಬಂದು ಒಬ್ಬರು ಜನಿವಾರ ಅಂತ ಹೆಸರಿಟ್ರು, ಒಬ್ಬರು ಶಿವದಾರ ಅಂತ ಹೆಸರಿಟ್ರು. ನಾವು ಇವುಗಳನ್ನೆಲ್ಲ ವಿಚಾರ ಮಾಡಬೇಕು. ಇಂಥವು ನಿಮಗೆ ಭಾಳ ಮಂದಿಗೆ ತಿಳಿಯಂಗಿಲ್ಲ ಅಂತೇಳಿ ತಿಳ್ಕೊಂಡು ಅವ ಮುಂದೆ ಇನ್ನೂ ಒಂದಿಷ್ಟು ಏನು ಬರಿತಾನಂದ್ರೆ, ಅಮೀರ್ ಲೋಗ್ ಪೀತೆ ಹೈ ಬ್ರ್ಯಾಂಡಿ ಅವ್ರ ಗರೀಬ್ ಲೋಗ್ ಪೀತೆ ಹೈ ಕಂಟ್ರಿ. ಬ್ರ್ಯಾಂಡಿ ಕಂಟ್ರಿ ನಾಮ ಅಲಗ ಹೈ, ದೋನೋಂಕ ಅಮಲ ಏಕ ಹೈ ಅಂತೇಳಿ ಬರಿತಾನವ. ನೋಡ್ರಿ ಜಾರಕಿಹೊಳಿ ಸಾಹೇಬ್ರ, ಜನಿವಾರ ಶಿವದಾರನೂ ತಿಳಿಲಿಲ್ಲ, ಮಂದಿರ ಮಸೀದಿನೂ ತಿಳಿಲಿಲ್ಲ, ಬ್ರ್ಯಾಂಡಿ ಕಂಟ್ರಿ ಎಷ್ಟು ಮಜಾ ತಿಳಿತು ನೋಡ್ರಿ. ಇದು ಅಂದ್ರೆ ಅವನಿಗೆ ಗೊತ್ತು, ಬರೆದವನಿಗೆ ಗೊತ್ತು ನಾ ಏನು ಹೇಳಬೇಕು ಕೊನೆಗೆ ಅಂತೇಳಿ. ಹೆಂಗಾರ ಭಾಳ ರೊಕ್ಕದರ ಕುಡಿಲಿ, ಕಡಿಮೆ ರೊಕ್ಕದರ ಕುಡಿಲಿ, ರಸ್ತೆದೊಳಗೆ ಜೋಲಿ ಎಲ್ಲರದು ಒಂದೇ ಆಗಿರ್ತೈತಲ್ಲ ಕುಡುಕುರದು, ಹಾಗೆ ಬುದ್ಧಿವಂತರ ಜೋಲಿ ಈ ದೇಶದೊಳಗೆ ಎಲ್ಲರೂ ಒಂದು ಅನ್ನುವಂತಹದ್ರ ಕಡೆಗೆ ಬಂದಿದ್ದೇ ಕರೆ. ಆದರೆ ನಿಜವಾದ ಭಾರತದಲ್ಲಿ ಸೂಫಿ ಧರ್ಮ ಮೆರೆಯುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೂ ನಾವು ತರಲಿಕ್ಕೆ ಇಚ್ಛಾಪಡ್ತಾ, ಒಟ್ಟಾರೆ ಏನಾಗಬೇಕಾಗಿದೆ ಅಂತಂದರೆ ಈ ಧರ್ಮಗಳ ಕಚ್ಚಾಟ ನಿಲ್ಲಬೇಕಾಗಿದೆ. ಮಾನವರೆಲ್ಲ ಒಂದು ಅನ್ನುವಂತಹ ಒಂದು ವ್ಯವಸ್ಥೆ ಬರಬೇಕಾಗಿದೆ. ಹೆಚ್ಚಾಗಿ ಜಾತಿ ವ್ಯವಸ್ಥೆ ಎಲ್ಲಿ ಮೆರಿತಾ ಇದೆ ಅಂತಂದರೆ ಚುನಾವಣೆಗಳಲ್ಲಿ ಮಾತ್ರ ಅದು ಹೆಚ್ಚು ವಿರಾಜಿಸ್ತಾ ಇದೆ. ಈ ಚುನಾವಣೆಗಳಿಗೆ ವಿರಾಜಿಸ್ತಕ್ಕಂತಹ ಧರ್ಮ ಜಾತಿಗಳು ಎಲ್ಲಿಯವರೆಗೆ ನಾಶ ಆಗಿ ಏಕತೆಯನ್ನು ಸಾರುವಂತಹ ವ್ಯವಸ್ಥೆ ಬರೋದಿಲ್ಲ, ಅಲ್ಲಿಯವರೆಗೆ ಸೂಫಿಗಳ ಒಂದು ಸಂದೇಶ ಈ ನಾಡಿನಲ್ಲಿ ಜೀವಂತ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಾಪಡ್ತಾ ಮತ್ತೊಮ್ಮೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮಲ್ಲಿ ಯಾವ ಧರ್ಮ ಪಾಲನೆಗೆ ಬರಬೇಕು ಅಂತಂದರೆ ರಾಷ್ಟ್ರ ಧರ್ಮ ಆಚರಣೆಗೆ ಬರಬೇಕು. ಎಲ್ಲಿಯವರೆಗೆ ಭಾರತದ ಧರ್ಮ ರಾಷ್ಟ್ರ ಧರ್ಮ ನಮ್ಮಲ್ಲಿ ಬರೋದಿಲ್ಲ ಅಲ್ಲಿಯವರೆಗೆ ಶಾಂತಿ ಸಿಗೋದಿಲ್ಲ ಅನ್ನುವಂಥದ್ದನ್ನು ಹೇಳಿರ್ತಕ್ಕಂಥವರು ಸೂಫಿಗಳು. ಆ ಸೂಫಿ ಸಮಾವೇಶ ಇಲ್ಲಿ ಅತ್ಯಂತ ಯಶಸ್ವಿಯಾಗಿದೆ. ಇನ್ನು ಮೇಲೆ ಎಲ್ಲೇ ಸೂಫಿ ಸಮಾವೇಶ ಮಾಡಿದ್ರೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಮಾತನ್ನು ಮುಗಿಸ್ತೇವೆ.